ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಜನವರಿ 13ರಂದು ಬೃಹತ್ ಉದ್ಯೋಗ ಮತ್ತು ಸಾಲ ಮೇಳ ಆಯೋಜಿಸಲಾಗಿದ್ದು 70ಕ್ಕೂ ಅಧಿಕ ಕಂಪನಿಗಳು ಪಾಲ್ಗೊಳ್ಳಲಿರುವ ಈ ಮೇಳ ಯುವ ಜನಾಂಗದ ಸ್ವಾವಲಂಬಿ ಬದುಕಿಗೆ ಭದ್ರ ಬುನಾದಿಯಾಗಲಿದೆ ಎಂದು ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಎಂಎಸ್ ರಕ್ಷಾರಾಮಯ್ಯ ಹೇಳಿದ್ದಾರೆ. ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೃಹತ್ ಉದ್ಯೋಗ ಮೇಳದ ಜೊತೆಗೆ ಶೈಕ್ಷಣಿಕ ಸಾಲ, ನವೋದ್ಯಮಗಳಿಗೆ ಸಾಲ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಾಯಕ ಸಂಸ್ಕೃತಿಗೆ ಒತ್ತು ನೀಡಿದ್ದು, ದುಡಿಯುವ ಕೈಗಳಿಗೆ ಕೆಲಸ ನೀಡಬೇಕು ಎಂಬ ಆಶಯ ಹೊಂದಿದ್ದು, ಇದನ್ನು ಸಾಕಾರಗೊಳಿಸಲು ಪ್ರಯತ್ನಿಸಲಾಗುವುದು ಎಂದರು. ನಮ್ಮ ಚಿಕ್ಕಬಳ್ಳಾಪುರ ಸೇಂಟ್ ಜೋಸೆಫ್ಸ್ ಕ್ರೀಡಾಂಗಣದಲ್ಲಿ ಶಾಲೆಯಲ್ಲಿ ಬೃಹತ್ ಉದ್ಯೋಗ ಮತ್ತು ಲೋನ್ ಮೇಳವನ್ನು ನಾವು MS ರಾಮ ಯೂತ್ ಫೌಂಡೇಶನ್ ವತಿಯಿಂದ ಆಯೋಜಿಸ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಗುಡಿಬಂಡೆ ಯುವಕರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿ ಈ ಒಂದು ಆಪರ್ಚುನಿಟಿನ ಆದಷ್ಟು ಯೂಟಿಲೈಸ್ ಮಾಡಿಕೊಂಡು 75ರಷ್ಟು ಕಂಪನಿಗಳು ಬರ್ತಾ ಇದ್ದಾವೆ. ಅದರಲ್ಲಿ ಮೆಜಾರಿಟಿ ಕಂಪನಿಗಳು ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಏರಿಯಾಗಳಿಂದ ಬರ್ತಾ ಇರೋದು. ಹೆಚ್ಚೆಚ್ಚಾಗಿ ಬರ್ತಾ ಇರೋದು ಕಂಪನಿಗಳಿಂದ, ಈ ಏರಿಯಾಗಳಿಂದ. ಮತ್ತೆ ಕೆಲವು ಕಂಪನಿಗಳು ಬೆಂಗಳೂರಿಂದನೂ ಬರ್ತಾ ಇದ್ದಾವೆ. ಪರ್ಸನಲ್ ಆಗಿ ಎಲ್ಲ HR ಅವ್ರ ಹತ್ರ ಮಾತಾಡಿದ್ದೀವಿ, ಕಂಪನಿಗಳ HR ಹತ್ರ ಮಾತಾಡಿದ್ದೀವಿ. ಎಲ್ಲ ಪಾಸಿಟಿವ್ ಆಗಿದ್ದಾರೆ. 15ರಿಂದ 20 ಸಾವಿರ ಯುವಕರ ಒಂದು ವಿಸಿಟ್ ಆಗುತ್ತೆ ಅವತ್ತು. ಮಾನ್ಯ ಮಂತ್ರಿಗಳಾದ ಶ್ರೀ MC ಸುಧಾಕರ್ ಅವರು ಮತ್ತು ಮಾನ್ಯ ಶಾಸಕರಾದ ಶ್ರೀ ಪ್ರದೀಪ್ ಈಶ್ವರ್ ಅವರು ಮತ್ತು ಮಾನ್ಯ ಶಾಸಕರಾದ ಶ್ರೀ ಸುಬ್ಬಾರೆಡ್ಡಿ ಸಾಹೇಬರು ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಮ್ಮ ಯುವಕರಿಗೆ ಒಂದು ಒಳ್ಳೆ ಬೆನಿಫಿಟ್ ಆಗಲಿ, ಲೋನ್ಗಳಾಗಲಿ, ಇಲ್ಲ ಎಜುಕೇಷನ್ ಲೋನ್ ಆಗಲಿ, ಸ್ಟಾರ್ಟಪ್ ಲೋನ್ ಆಗಲಿ, ಇಲ್ಲ ಬಿಸ್ನೆಸ್ ಲೋನ್ ಆಗಲಿ ಒಂದು ಕಡೆ. ಅದಕ್ಕೋಸ್ಕರ ಆರು ಬ್ಯಾಂಕ್ಗಳು, ಕರ್ನಾಟಕ ಬ್ಯಾಂಕಿಂದ ಹಿಡಿದು HDFC ಬ್ಯಾಂಕ್ವರೆಗೂ ತುಂಬ ಬ್ಯಾಂಕ್ಗಳು ಬರ್ತಾ ಇದ್ದಾವೆ. 75ರಷ್ಟು ಕಂಪನಿಗಳಾಗ್ತಾ ಇದ್ದಾವೆ. ನಮ್ಮ ಯುವಕರಿಗೆ ಒಳ್ಳೇದಾಗಲಿ, ದಾರಿ ತಪ್ಪದೆ ಇರಲಿ, ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿ ಬೇರೆ ಬೇರೆ ದಾರಿಗೆ ಹಿಡಿಬಾರ್ದು ನಮ್ಮ ಯುವಕರು. ಅದಕ್ಕೋಸ್ಕರ ಈ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ. ಮೊದಲನೇದು ಚಿಕ್ಕಬಳ್ಳಾಪುರ ಮಾಡ್ತೀವಿ, ತದನಂತರ ಯಲಹಂಕ ಒಂದು ಉದ್ಯೋಗ ಮೇಳ ಮಾಡ್ತೀವಿ, ಅದಾದಮೇಲೆ ಹೊಸಕೋಟೆ ಕಡೆನೂ ಮಾಡ್ತೀವಿ, ಅದಾದಮೇಲೆ ಫೈನಲ್ ಆಗಿ ದೊಡ್ಡಬಳ್ಳಾಪುರ, ಗೌರಿಬಿದನೂರು ಮಧ್ಯ ಇನ್ನೊಂದು ಮಾಡ್ತೀವಿ ನಾವು.